ಫಟಾಫಟ್ 50ಗೆ ಸ್ವಾಗತ. ನಾನು ಚೈತ್ರಾ ಅಂಚನ್. ನಾನು ಮಧುಶ್ರೀ. ಈ ಹೊತ್ತಿನ ಪ್ರಮುಖ 50 ಸುದ್ದಿಗಳನ್ನು ನೋಡೋಣ. ಸಾಕ್ಷಿಯಲ್ಲಿ ಮಾಡೋದು ನೂರಾರು ಇದೆ. ಫಿಲ್ಮ್ ಫೆಸ್ಟಿವಲ್ ಆಯೋಜಕರ ಬಗ್ಗೆ ಸಿನಿಮಾ ರಂಗ ಆಕ್ರೋಶವನ್ನು ಹೊರಹಾಕಿದೆ. ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅಧಿಕಾರದ ದರ್ಪ ಎಂದು ಕಿಡಿಕಾರಿದ್ರು. ಇನ್ನು ಗಿರೀಶ್ ಕಾಸರವಳ್ಳಿಯವರು ನನ್ನ ಸಿನಿಮಾ ಪ್ರದರ್ಶನವಿದ್ರೂ ಆಹ್ವಾನಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ರು. ನಾಳೆ ನನ್ನ ಫಿಲ್ಮ್ ಇದೆ, ಅದು ನನ್ನ ಎಲ್ಲಿವರೆಗೆ ಇನ್ವಿಟೇಷನ್ ಬಂದಿಲ್ಲ, ನನ್ನನ್ನು ಕರೆದೂ ಇಲ್ಲ, ಹಾಗಾಗಿ ನಾನು ಹೋಗ್ತಾನೂ ಇಲ್ಲ. ನಾಳೆ ನನ್ನ ಫಿಲ್ಮ್ ಇದೆ, ಅದು ನನ್ನ ಎಲ್ಲಿವರೆಗೆ ಇನ್ವಿಟೇಷನ್ ಬಂದಿಲ್ಲ, ನನ್ನನ್ನು ಕರೆದೂ ಇಲ್ಲ, ಹಾಗಾಗಿ ನಾನು ಹೋಗ್ತಾನೂ ಇಲ್ಲ. ನಟ್ಟು ಬೋಲ್ಟು ಹೇಳಿಕೆ ನೀಡಿದ್ದ ಡಿಕೆಗೆ ಅಧಿಕಾರದ ದರ್ಪ ಎಂದಿದ್ದ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬುಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅಧಿಕಾರದ ದರ್ಪ ಇದ್ದಿದ್ರಿಂದಲೇ ಅವರನ್ನ ಚೇರ್ಮನ್ ಮಾಡಿದೆವು, ಜನ ಕೊಟ್ಟ ದರ್ಪದಿಂದಲೇ ಅವರಿಗೆ ಚೇರ್ಮನ್ ಮಾಡಿದ್ದೆವು ಅಂತ ಹೇಳಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ನನ್ನ ಫ್ರೆಂಡು, ಅವ್ರಿಗೆ ನಾವು ಚೇರ್ಮನ್ ಮಾಡಿದ್ದು. ಅಧಿಕಾರದ ದರ್ಪ ಇದ್ದದಕ್ಕೆ ಅವ್ರು ಚೇರ್ಮನ್ ಮಾಡಿದ್ದು. ಬಟ್ ಅವರು ಒಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ನ ಅವ್ರಿಗೆ ನಮ್ಮ ಪಕ್ಷಕ್ಕೆ ಇಂಡಸ್ಟ್ರಿಗೆ ಸಹಾಯ ಮಾಡಲಿ ಅಂತ ನಾವು ಮಾಡಿದ್ದು. ತನ್ನ ನಟ್ಟು ಬೋಲ್ಟ್ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿರುವುದಕ್ಕೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟೀಕೆ ಮಾಡಲಿ ಎಂದೇ ನಾನು ಹೇಳಿಕೆ ನೀಡಿದ್ದು, ಎಷ್ಟು ಸಹಾಯ ಮಾಡಿದ್ದೇನೆಂದು ನನಗ್ ಗೊತ್ತು, ಅವ್ರಿಗೆ ಗೊತ್ತು. ನೆಲ ಜಲ ಭಾಷೆ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಎಂದಿದ್ದಾರೆ. ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ನಟ್ಟು ಬೋಲ್ಟ್ ಟೈಟ್ ಮಾಡದೆ ಇನ್ನೇನು ಮಾಡಬೇಕು ಅಂತ ಶಾಸಕ ರವಿಕುಮಾರ್ ಗಣಿಗ ವಾಗ್ದಾಳಿ ನಡೆಸಿದ್ದಾರೆ. ಬಾಬುರನ್ನ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿದ್ರು. ರಾಜೇಂದ್ರ ಸಿಂಗ್ ಬಾಬು ಕೊಡುಗೆ ಏನು ಅಂತ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜೇಂದ್ರ ಬಾಬು ಅವರ ಸ್ಟೇಟ್ಮೆಂಟ್ ಅನ್ನು ನೋಡಿದೆ. ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಲ್ಲದೆ ಹೋದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕಿಂಚಿತ್ತು ಕೊಡುಗೆ ಇಲ್ಲದೆ. ಡಿಕೆ ನಟ್ಟು ಬೋಲ್ಟು ಹೇಳಿಕೆ ಬೆನ್ನಲ್ಲೇ ಪರ ವಿರೋಧದ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಸುದೀಪ್ ಮ್ಯಾನೇಜರ್ ಚಂದ್ರಚೂಡ್ ಪ್ರತಿಕ್ರಿಯೆ ಕೊಟ್ಟಿದ್ದು, ನಿಮ್ದು ಹಿಟ್ಲರಿಸಂ ತೋರಿಸ್ತಾ ಇದೆ. ಸಾಧು ಕಾಂಗ್ರೆಸ್ನಲ್ಲಿ ಇದ್ರೂ ಬಂದ್ರು, ಬೇರೆಯವರು ಯಾಕೆ ಬರ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಸಾಧು ಮಾಡಿರೋ ಎಡವಟ್ಟಿಗೆ ಇಂಡಸ್ಟ್ರಿಯನ್ನ ದೂರೋದು ಯಾಕೆ ಅಂತ ಪ್ರಶ್ನಿಸಿದ್ರು. ಹಿಟ್ಲರ್ ಆಗಿ ಪರಿವರ್ತನೆ ಆಗಕ್ಕಾಗಲ್ಲ. ನೀವು ಬಿಜೆಪಿಯವರು ಇದ್ರು ಅವರು ಆಗಕ್ಕಾಗಲ್ಲ, ಕಾಂಗ್ರೆಸ್ನವರು ಇದ್ರು ಅವರಿದ್ರು ಆಗಕ್ಕಾಗಲ್ಲ. ನಟ್ಟು ಬೋಲ್ಟ್ ಕದನದ ನಡುವೆ ಫಿಲ್ಮ್ ಫೆಸ್ಟ್ಗೆ ಆಹ್ವಾನ ನೀಡಿದರ ಪಟ್ಟಿಯನ್ನ ಫಿಲ್ಮ್ ಫೆಸ್ಟ್ ಆಯೋಜಕರು ರಿಲೀಸ್ ಮಾಡಿದ್ದಾರೆ. ನಿರ್ದೇಶಕ ನಾಗಾಭರಣ, ನಾಗತಿಹಳ್ಳಿ ಚಂದ್ರಶೇಖರ್, ಟಿಎನ್ ಸೀತಾರಾಮು, ಹಿರಿಯ ನಟರಾದ ದತ್ತಣ್ಣ, ದೇವರಾಜು, ದೊಡ್ಡಣ್ಣ, ರಮೇಶ್ ಅರವಿಂದ್, ರವಿಚಂದ್ರನ್, ದರ್ಶನ್, ಸುದೀಪ್, ಯಶ್ ಸೇರಿ ಹಲವರಿಗೆ ಆಹ್ವಾನಿಸಿರೋ ಪಟ್ಟಿ ವೈರಲ್ ಆಗಿದೆ. ನಾನು ಐಶ್ವರ್ಯ ರೈ, ಅನುಷ್ಕಾ ಶೆಟ್ಟಿ ಬಗ್ಗೆ ಮಾತನಾಡ್ತಿಲ್ಲ. ಅವರು ಅಲ್ಲಿನ ನೆಲದಲ್ಲಿ ಕೆಲಸ ಮಾಡಿದ್ದಾರೆಂದು ಶಾಸಕ ರವಿ ಗಣಿಗ ಹೇಳಿದ್ದಾರೆ. ಇದೇ ವೇಳೆ ರಶ್ಮಿಕಾ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಕೆಲಸ ಮಾಡಿದವರು, ಈಗ ಕರೆದರೆ ಬರಲ್ಲ ಅಂತಾರೆ. ನಾವು ಕಾಂಗ್ರೆಸ್ ಕಚೇರಿಗೆ ನೀರು ತರೋಕೆ ಪಾದಯಾತ್ರೆ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಕಳೆದ ವರ್ಷದ ಸಿನಿಮೋತ್ಸವ ಉದ್ಘಾಟನೆಗೆ ಆಹ್ವಾನ ನೀಡಿದ್ರೂ ಬಂದಿಲ್ಲ ಎಂಬ ಆರೋಪವನ್ನ ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅಲ್ಲಗಳೆದಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಕಾರ್ಯಕ್ರಮಕ್ಕೆ ಯಾರೊಬ್ಬರೂ ಆಹ್ವಾನ ಮಾಡಿಲ್ಲ, ಕಾರ್ಯಕ್ರಮ ಭಾಗವಹಿಸುವಿಕೆ ನಿರಾಕರಿಸಲಾಗಿದೆ ಅಂತ ಸುಳ್ಳು ಹೇಳಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ವಿಪಕ್ಷದವರನ್ನ ಟಿವಿಯಲ್ಲಿ ತೋರಿಸಿಲ್ಲ ಎಂದು ಆರೋಪಿಸಿ ಶಾಸಕ ಅರವಿಂದ್ ಬೆಲ್ಲದ್ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಈ ವೇಳೆ ನಟ್ಟು ಬೋಲ್ಟ್ ಸರಿ ಮಾಡಿ ಎಂದು ಸುನಿಲ್ ಕುಮಾರ್ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಕಲಾಪದಲ್ಲಿ ಗದ್ದಲ ಕೋಲಾಹಲ ಉಂಟಾಯಿತು. ಸ್ಪೀಕರ್ ತಾಂತ್ರಿಕ ಸಮಸ್ಯೆ ಎಂದು ಸಮರ್ಥಿಸಿಕೊಂಡ್ರು. ಡಿಸಿಎಂ ಡಿಕೆ ನಟ್ಟು ಬೋಲ್ಟ್ ಮಾತಿಗೆ ಬಿವೈ ವಿಜೇಂದ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ, ಯಾರೂ ನಿಮ್ಮ ಗುಲಾಮರಲ್ಲ. ಅಧಿಕಾರ ಶಾಶ್ವತ ಅನ್ನೋ ವರ್ತನೆ ಸರಿಯಲ್ಲ. ಬಂಡತನ ಬಿಟ್ಟು ತಪ್ಪಿಗೆ ಕ್ಷಮೆಯಾಚಿಸಿ ಅಂತ ಆಗ್ರಹಿಸಿದರು. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಖರ್ಗೆ ಅವರ ನಿವಾಸಕ್ಕೆ ತೆರಳಿ ಸುಮಾರು 20 ನಿಮಿಷಗಳ ಕಾಲ ಖರ್ಗೆ ಅವರ ಜೊತೆಗೆ ಡಿಕೆ ಚರ್ಚಿಸಿದ್ದಾರೆ. ಸದ್ಯಕ್ಕೆ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಂತ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಬಾಯಿ ಬಡಿದುಕೊಳ್ಳೋರು ಹಾಗೆ ಬಾಯಿ ಬಡಿದುಕೊಳ್ತಾರೆ, ಬಾಯಿ ಬಡಿದುಕೊಳ್ಳಿ, ಯಾರಿಗೆ ಏನ್ ಹೇಳೋದಕ್ಕಾಗಲ್ಲ. ನಾನು ಬಿಜೆಪಿ ಶಾಸಕ, ನನ್ನನ್ನ ಕೇಳಿದ್ರೆ ಏನ್ ಹೇಳೋದು ಅಂತ ಕೇಳಿದ್ದಾರೆ. ಡಿಕೆ ಸಿಎಂ ಆಗ್ತಾರೆಂಬ ತಮ್ಮ ಹೇಳಿಕೆಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯನ್ನು ವಿವಾದ ಮಾಡೋ ಅಗತ್ಯವಿಲ್ಲ. ಸಿದ್ದರಾಮಯ್ಯ ಬದಲಾಯಿಸಿ ಡಿಕೆ ಕೂರಿಸಿ ಅಂತ ನಾನು ಹೇಳಿಲ್ಲ. ಡಿಕೆಗೆ ಅರ್ಹತೆ ಇದೆ, ಯಾವತ್ತಾದ್ರೂ ಅವರು ಸಿಎಂ ಆಗ್ತಾರೆ ಎಂದಿದ್ದೇನೆ ಎಂದಿದ್ದಾರೆ.
ನಾನು ಎಂಎಲ್ಸಿ ಸ್ಥಾನಕ್ಕೆ ಅಪೇಕ್ಷೆ ಪಟ್ಟಿದ್ದೇನೆ ಅನ್ನೋದು ಸುಳ್ಳು ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಟಿವಿ9ಗೆ ಹೇಳಿದ್ದಾರೆ. ಕಾಂಗ್ರೆಸ್ಗೆ ಒಳ್ಳೆಯದಾಗಲಿ, ಬಹಿರಂಗವಾಗಿ ಚರ್ಚೆ ಬೇಡ. ನನ್ನಷ್ಟು ನಿಷ್ಠಾವಂತ ಯಾರೂ ಇಲ್ಲ. ಕಾಂಗ್ರೆಸ್ ಹಿತದೃಷ್ಟಿಯಿಂದ ಸಾರ್ವಜನಿಕವಾಗಿ ಚರ್ಚಿಸಬಾರದು, ಯಾರೂ ಗೊಂದಲ ಸೃಷ್ಟಿ ಮಾಡಬಾರದು ಅಂತ ಹೇಳಿದ್ದಾರೆ. ಭೂ ಕಬಳಿಕೆ ಕೇಸ್ನಲ್ಲಿ ಸಚಿವ ಚೆಲುವರಾಯಸ್ವಾಮಿಗೆ ರಿಲೀಫ್ ಸಿಕ್ಕಿದೆ. ಭೂ ಕಬಳಿಕೆ ನಿಷೇಧ ಕೋರ್ಟ್ನ ಕೇಸ್ ಹೈಕೋರ್ಟ್ ರದ್ದುಪಡಿಸಿದೆ. ಬೆಂಗಳೂರಿನ ದಾಸರಪುರ ಹೋಬಳಿ ಮಾಕಳಿಯ 3 ಎಕರೆ 13 ಗುಂಟೆ ಜಮೀನು ಕಬಳಿಕೆ ಸಂಬಂಧ 2 ಕೇಸ್ ದಾಖಲಾಗಿತ್ತು. ಕೇಸ್ ರದ್ದು ಕೋರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅರ್ಜಿ ಸಲ್ಲಿಸಿದ್ರು. ವಿಧಾನಸೌಧ ಮೊಗಸಾಲೆಯಲ್ಲಿ ಶಾಸಕರಿಗೆ ರಿಕ್ಲೈನರ್ ಚೇರ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದಕ್ಕೆ ಶಾಸಕ ಎ ಮಂಜು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಿಕ್ಲೈನರ್ ಚೇರ್ ಹಾಕುವ ಅಗತ್ಯ ಇರಲಿಲ್ಲ, ನಾವಿಲ್ಲಿ ರಿಲ್ಯಾಕ್ಸ್ ಮಾಡೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಬೇಕಾದರೆ ಶಾಸಕರ ಭವನದಲ್ಲಿ 224 ಶಾಸಕರಿಗೆ ರಿಕ್ಲೈನರ್ ಚೇರ್ ಕೊಡ್ಲಿ ಅಂತ ಹೇಳಿದರು. ಯಡಿಯೂರಪ್ಪ ಬಿಎಸ್ವೈ ಅಂದ್ರೆ ಯಡಿಯೂರಪ್ಪನವರು ಲಿಂಗಾಯತ ಅಲ್ಲ, ಬಿಜೆಪಿಯ ಬ್ಲಾಕ್ ಮೇಲರ್ ಅಂತ ಟಿವಿ9ಗೆ ಶಾಸಕ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಬಳೆಗಾರ ಶೆಟ್ರು ಯಾವುದೋ ಬೇರೆ ಕುಟುಂಬ, ಲಿಂಗಾಯತ ಇಟ್ಕೊಂಡು ಬಿಜೆಪಿ ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಈ ಬಗ್ಗೆ ಮಂಡ್ಯದ ಬೂಕನೂರು ಕೆರೆಯಲ್ಲಿ ಹೋಗಿ ಕೇಳಿ ಗೊತ್ತಾಗುತ್ತೆ ಎಂದಿದ್ದಾರೆ. ನಾಯಿ ನರಿಗಳೆಲ್ಲ ಯಡಿಯೂರಪ್ಪ ಬಗ್ಗೆ ಮಾತನಾಡಿದ್ರೆ ಸಹಿಸಲ್ಲ ಅಂತ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿ ನಮ್ಮ ಸಮುದಾಯದ ಸಂಘಟನೆ ಮಾಡುವ ಕೆಲಸ ಮಾಡ್ತೀವಿ. ಸಮಾವೇಶದ ಸ್ಥಳ, ದಿನಾಂಕ ಬಗ್ಗೆ ಇವತ್ತು ಚರ್ಚಿಸುತ್ತೇವೆ. ಬಿಎಸ್ವೈರನ್ನ ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಗದ್ದೆಯಲ್ಲಿ ಭತ್ತ ನಾಟಿಗೆ ಇಳಿದಿದ್ದಾರೆ. ಮಂಡ್ಯಕ್ಕೆ ಆಗಮಿಸಿದ ವಿಜಯೇಂದ್ರಗೆ ಬೃಹತ್ ಕಬ್ಬಿನ ಹಾರ ಹಾಕಿ ಸ್ವಾಗತ ಮಾಡಲಾಯಿತು. ಖುದ್ದು ಟ್ರ್ಯಾಕ್ಟರ್ ಚಲಾಯಿಸಿ ವಿಜಯೇಂದ್ರ ಸಂಭ್ರಮಿಸಿದ್ರು. ರೈತರಿಗೆ ಉತ್ತೇಜನ ನೀಡಿ ಯುವಕರನ್ನ ಕೃಷಿಯತ್ತ ಪ್ರೇರೇಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ವಿಚಾರಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ಯಾವ ವಿಚಾರಕ್ಕೆ ಬಂದ್ ಅನ್ನೋದು ಮುಖ್ಯ. ಕೆಲವೊಮ್ಮೆ ನಾವು ಕೂಡ ಬಂದ್ಗೆ ಕರೆ ಕೊಟ್ಟಿರ್ತೇವೆ. ಈ ಬಗ್ಗೆ ಸರ್ಕಾರ, ಗೃಹ ಸಚಿವರು ತೀರ್ಮಾನಿಸುತ್ತಾರೆ ಅಂತ ಹೇಳಿದ್ದಾರೆ. ಕಲ್ಲಂಗಡಿ, ಹಸಿರು ಬಟಾಣಿಯಲ್ಲಿ ಕಲರ್ ಬಳಕೆಯ ಬಳಿಕ ಇದೀಗ ಬಾಯಿ ಚಪ್ಪರಿಸಿಕೊಂಡು ತಿನ್ನುವ ಟೊಮೆಟೊ ಸಾಸ್ನಲ್ಲೂ ಕೂಡ ಡೆಡ್ಲಿ ಕೆಮಿಕಲ್ ಬಳಕೆಯಾಗಿರುವುದು ಪತ್ತೆಯಾಗಿದೆ. ಪರೀಕ್ಷೆಯ ವೇಳೆ ಸಾಸ್ನಲ್ಲಿ ಸೋಡಿಯಂ ಬೆಂಜೋಯೇಟ್ ಬಳಕೆಯಾಗಿರುವುದನ್ನು ನೋಡಿ ಆಹಾರ ತಜ್ಞರೇ ಆಘಾತ ವ್ಯಕ್ತಪಡಿಸಿದ್ದಾರೆ. ಬೆಲ್ಲದಲ್ಲಿ ಅಪಾಯಕಾರಿ ರಾಸಾಯನಿಕ ಬಳಕೆಯಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಲ್ಲದ ವಿವಿಧ ಸ್ಯಾಂಪಲ್ಸ್ಗಳ ಪರೀಕ್ಷೆಯಲ್ಲಿ ಸಲ್ಫರ್ ಡೈಆಕ್ಸೈಡ್ ಹಾಗೆ ಕೃತಕ ಕಲರ್ ಬಳಸಿರುವುದು ಬಯಲಾಗಿದೆ. ಬೆಲ್ಲ ಗೋಲ್ಡ್ ಬಣ್ಣ ಕಾಣೋ ಹಾಗೆ ಗ್ರಾಹಕರನ್ನ ಸೆಳೆಯೋದಕ್ಕೆ ಕಲರ್ಗಳನ್ನು ಬಳಸಲಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ರೆಡಿಮೇಡ್ ಹೋಳಿಗೆ ತಯಾರಿಕೆಯಲ್ಲಿಯೂ ಪ್ಲಾಸ್ಟಿಕ್ ಬಳಕೆ ಮಾಡಲಾಗ್ತಾ ಇದ್ದು ಆಹಾರ ತಜ್ಞರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು, ಮೈಸೂರಿನಲ್ಲಿ ಫುಡ್ ಆಫೀಸರ್ಗಳು ಹೋಳಿಗೆ ಅಂಗಡಿಗಳ ಮೇಲೆ ದಾಳಿ ನಡೆಸಿದ್ದು ಅಂಗಡಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹಕ್ಕಿ ಜ್ವರ ಬಗ್ಗೆ ಪಶುಸಂಗೋಪನೆ ಇಲಾಖೆ ಕ್ರಮ ತೆಗೆದುಕೊಳ್ಳುತ್ತಿದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಗುಂಡೂರಾವ್, ಮನುಷ್ಯರಿಗೆ ಪರಿಣಾಮ ಆಗುತ್ತಾ ಅಂತ ಪರಿಶೀಲಿಸ್ತಾ ಇದ್ದೇವೆ. ಆ ರೀತಿಯ ಪ್ರಕರಣಗಳು ಎಲ್ಲೂ ಕೂಡ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಅಕ್ರಮವಾಗಿ ಚಿನ್ನ ಸಾಗಾಟ ಆರೋಪದ ಹಿನ್ನೆಲೆಯಲ್ಲಿ ನಟಿ ರನ್ಯಾ ರಾವ್ರನ್ನ ಕಸ್ಟಮ್ಸ್ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರನ್ಯಾರನ್ನ ಅರೆಸ್ಟ್ ಮಾಡಲಾಗಿದೆ. ದುಬೈನಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದ ರನ್ಯಾ ದಾಖಲೆ ಇಲ್ಲದೆ ಹೆಚ್ಚಿನ ಚಿನ್ನ ತಂದಿದ್ರು ಎನ್ನಲಾಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಏಕಾಏಕಿಯಾಗಿ ಹೊರ ರೋಗಿಗಳು, ಒಳ ರೋಗಿಗಳ ನೋಂದಣಿ ವಿಭಾಗದ ದರ ಹೆಚ್ಚಳವಾಗ್ತಾ ಇದೆ. ನಿನ್ನೆಯಿಂದ ಕಿಮ್ಸ್ನಲ್ಲಿ ಆಡಳಿತ ಮಂಡಳಿ ದರ ಬದಲಾವಣೆ ಬೋರ್ಡ್ ಹಾಕಿದೆ. ದರ ಬದಲಾವಣೆಯಿಂದ ರೋಗಿಗಳಿಗೆ ಹೊರೆ ಹೆಚ್ಚಾಗಿದೆ. ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಹಾಗೆ ಬೆದರಿಕೆ ಆರೋಪದಡಿ ಬೆಂಗಳೂರಿನಲ್ಲಿ ಯೂಟ್ಯೂಬರ್ ಸಬಾಜ್ ಖಾನ್ ಅರೆಸ್ಟ್ ಆಗಿದ್ದಾರೆ. ಹೈಗ್ರೌಂಡ್ಸ್ ಠಾಣೆ ಪೊಲೀಸರು ಸಬಾಜ್ ಖಾನ್ ಅನ್ನ ಬಂಧಿಸಿದ್ದಾರೆ. ಉಪ ಔಷಧ ನಿಯಂತ್ರಣ ಅಧಿಕಾರಿ ಕಚೇರಿ ಫಾರ್ಮಸಿಗೆ ಅನಧಿಕೃತವಾಗಿ ನುಗ್ಗಿ ಬೆದರಿಕೆ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಕ್ಕೆ ಬಂಧಿಸಲಾಗಿದೆ. ರಾದಲ್ಲಿ ಉದ್ಯೋಗ ಕೊಡಿಸುವುದಾಗಿ ಹೇಳಿ ಹಣ ಪಡೆದು ವಂಚಿಸ್ತಾ ಇದ್ದ ಆರೋಪಿಗಳು ಅಂಧರಾಗಿದ್ದಾರೆ. ನಕಲಿ ನೇಮಕಾತಿ ಮಾಡ್ತಾ ಇದ್ದ ವೇಣುಗೋಪಾಲ್ ಕುಲಕರ್ಣಿ, ಅರವಿಂದ ಬಂಧಿತ ಆರೋಪಿಗಳು ಯಲಹಂಕದ ಸುಪ್ರೀಂ ಲೇಔಟ್ನಲ್ಲಿ ರಾ ಆಫೀಸ್ ಅಂತ ಕಚೇರಿ ತೆರೆದಿದ್ರು. ಬಂಧಿತ ಆರೋಪಿಗಳ ಬಳಿ ರಾ ಸಂಸ್ಥೆ ಹೆಸರಿನಲ್ಲಿ ಇರುವ 10 ಸೀಲ್ಗಳು, 3 ಪ್ರಿಂಟ್ ಆಗಿರುವ ನೇಮಕಾತಿ ಪತ್ರ ಪತ್ತೆಯಾಗಿದೆ. ಕೊಪ್ಪಳದ ಬಳಿ ಬಲ್ಡೋಟ ಸ್ಟೀಲ್ ಫ್ಯಾಕ್ಟರಿ ಆರಂಭ ವಿಚಾರಕ್ಕೆ ಕೊಪ್ಪಳ ಜಿಲ್ಲೆಯ ಜನಪ್ರತಿನಿಧಿಗಳು ಸಿಎಂ ಭೇಟಿಯಾಗಿ ಫ್ಯಾಕ್ಟರಿ ಆರಂಭಿಸುವುದು ಬೇಡ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಸಿಎಂ ಡಿಸಿಎಸ್ಪಿಗೆ ಕರೆ ಮಾಡಿ ಕಾಮಗಾರಿಯನ್ನು ಸ್ಥಗಿತ ಮಾಡಿ ಅಂತ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಮನೆಗೆ ನುಗ್ಗಿ ಸುಲಿಗೆ ಮಾಡ್ತಾ ಇದ್ದ ಯಾದಗಿರಿ ಮೂಲದ 3ರನ್ನ ಕುಡಿಕೆಹಳ್ಳಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮನೆಯವರನ್ನ ಹೆದರಿಸಿ ಸುಲಿಗೆ ಮಾಡುತ್ತಿದ್ದ ಆರೋಪಿಗಳಿಂದ 1 ಲಕ್ಷ ಮೌಲ್ಯದ 11.70 ಗ್ರಾಂ ಚಿನ್ನ, 33.80 ಗ್ರಾಂ ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ.
ಬೆಂಗಳೂರಿನಲ್ಲಿ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. ಎಂಡಿಎಂಎ ಮಾರಾಟ ಮಾಡುತ್ತಿದ್ದ 2 ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದೆ. ನೈಜೀರಿಯಾದ ಎಸ್ಒ ಜರ್ಮನ್ ಜಾನ್ ಚುಕುವಾ ಬಂಧಿತರಾಗಿದ್ದು 17 ಲಕ್ಷ ಮೌಲ್ಯದ 108 ಗ್ರಾಂ ಎಂಡಿಎಂಎ 2 ಮೊಬೈಲ್ ಸೀಸ್ ಮಾಡಿದ್ದಾರೆ. ವೀಸಾ ಅವಧಿ ಮುಗಿದಿದ್ರೂ ಭಾರತದಲ್ಲಿ ವಾಸ ಮಾಡ್ತಾ ಇದ್ದ ಇಬ್ಬರನ್ನ ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಅರ್ಜೆಂಟೀನಾ, ಬ್ರೆಜಿಲ್ ದೇಶದಿಂದ ಬಂದು ಮಾಡೆಲ್ ಆಗಿ ಕೆಲಸ ಮಾಡುತ್ತಿದ್ದ ಇಬ್ಬರು ವಿದೇಶಿ ಮಹಿಳೆಯರನ್ನ ಬಂಧಿಸಲಾಗಿದೆ. ಇಬ್ಬರನ್ನ ಅವರ ದೇಶಕ್ಕೆ ಸಿಸಿಬಿಯವರು ಡಿಪೋರ್ಟ್ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿ ಬೈಕ್ ಕಳ್ಳತನ ಮಾಡ್ತಾ ಇದ್ದ ಪ್ರವೀಣ್ ಅಲಿಯಾಸ್ ಗುಂಡಾ ಪ್ರವೀಣ್ನನ್ನ ಎಚ್ಎಎಲ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಬೈಕ್ ಕಳ್ಳತನ ಮಾಡಿ ಶೋಕಿ ಜೀವನ ನಡೆಸ್ತಾ ಇದ್ದಂತ ಆರೋಪಿಯಿಂದ 4 ಲಕ್ಷ ಮೌಲ್ಯದ 5 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಬಂಧನವಾಗಿದ್ದ ಕುಸ್ತಿಪಟು ಸುಶೀಲ್ ಕುಮಾರ್ಗೆ ಜಾಮೀನು ಮಂಜೂರಾಗಿದೆ. ಆಸ್ತಿ ವಿವಾದ ಸಂಬಂಧ 2021ರಲ್ಲಿ ಕಿರಿಯ ಕುಸ್ತಿಪಟು ಸಾಗರ್ ಧನ್ಕರ್ ಕೊಲೆಯಾಗಿತ್ತು. 2021ರ ಜೂನ್ 4ರಿಂದ ನ್ಯಾಯಾಂಗ ಬಂಧನದಲ್ಲಿದ್ದ ಸುಶೀಲ್ ಕುಮಾರ್ಗೆ 3.5 ವರ್ಷಗಳ ಬಳಿಕ ದೆಹಲಿಯ ಹೈಕೋರ್ಟ್ ಬಿಡುಗಡೆ ಭಾಗ್ಯ ಕರುಣಿಸಿದೆ. ಮಹಾರಾಷ್ಟ್ರ ಸಚಿವ ಧನಂಜಯ್ ಮುಂಡೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಗ್ರಾಮ ಮುಖ್ಯಸ್ಥನ ಕೊಲೆ ಪ್ರಕರಣದಲ್ಲಿ ಆಪ್ತ ಭಾಗಿಯಾದ ಹಿನ್ನೆಲೆಯಲ್ಲಿ ಮುಂಡೆ ರಾಜೀನಾಮೆ ನೀಡಿದ್ದಾರೆ. ಸಿಎಂ ದೇವೇಂದ್ರ ಫಡ್ನವೀಸ್ ಸೂಚನೆಯ ಮೇರೆಗೆ ಧನಂಜಯ್ ಮುಂಡೆ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. ಪಾಕಿಸ್ತಾನಿ ಅಂತ ಕರೆಯೋದು ತಪ್ಪು, ಆದರೆ ಅದು ಅಪರಾಧ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಪಾಕಿಸ್ತಾನಿ ಅಂತ ಕರೆಯೋದು ಕೆಟ್ಟ ಅಭ್ಯಾಸ, ಆದರೆ ಅದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಅಪರಾಧ ಅಲ್ಲ ಅಂತ ನ್ಯಾಯಮೂರ್ತಿ ಬಿವಿ ನಾಗರತ್ನ, ಸತೀಶ್ ಚಂದ್ರ ಶರ್ಮಾ ಇದ್ದಂತ ಪೀಠ ಅಭಿಪ್ರಾಯಪಟ್ಟಿದೆ. ಅಧಿಕ ಸುಂಕ ವಿಧಿಸಲು ಮುಂದಾಗಿರುವ ಅಮೆರಿಕಾಗೆ ಚೀನಾ, ಕೆನಡಾ, ಮೆಕ್ಸಿಕೋ ತಿರುಗೇಟು ಕೊಡಲು ಸಜ್ಜಾಗಿದೆ. ಅಮೆರಿಕದಿಂದ ಆಮದಾಗುವ ಸರಕುಗಳಿಗೆ ಹೆಚ್ಚಿನ ಸುಂಕ ವಿಧಿಸಲು ಚೀನಾ, ಕೆನಡಾ, ಮೆಕ್ಸಿಕೋ ಅಣಿಯಾಗಿದೆ. ಟ್ರಂಪ್ ನಿರ್ಧಾರವನ್ನು ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಖಂಡಿಸಿದ್ದಾರೆ. ಭಾರತ ಜೊತೆಗಿನ ಸಂಬಂಧ ಪ್ರಬಲವಾಗಿದೆ ಅಂತ ಬಾಂಗ್ಲಾದೇಶ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಸ್ಪಷ್ಟಪಡಿಸಿದ್ದಾರೆ. ತಪ್ಪು ತಿಳುವಳಿಕೆ ಬಗೆಹರಿಸುವುದು ಮತ್ತು ದ್ವಿಪಕ್ಷೀಯ ಸಹಕಾರ ಮರುಸ್ಥಾಪನೆಗೆ ಪ್ರಯತ್ನ ನಡೆಯುತ್ತಿದೆ ಅಂತ ಯೂನಸ್ ಹೇಳಿದ್ದಾರೆ. ಭಾರತ ಬಾಂಗ್ಲಾ ನಡುವಿನ ಸಂಬಂಧ ಆಳವಾಗಿ ಬೇರೂರಿದೆ ಅಂತಾನೂ ಹೇಳಿದ್ದಾರೆ. ಗುಜರಾತ್ ಪ್ರವಾಸ ಕೈಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಜಾಮ್ ನಗರದಲ್ಲಿರುವಂತಹ ವಂತಾರ ಪ್ರಾಣಿ ರಕ್ಷಣಾ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಕೇಂದ್ರವು ಸುಮಾರು 3,000 ಎಕರೆ ಪ್ರದೇಶದಲ್ಲಿದೆ. ಈ ಕೇಂದ್ರದಲ್ಲಿ 2,000ಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳಿದೆ. ಪ್ರಾಣಿ ಪಕ್ಷಿಗಳ ರಕ್ಷಣೆ, ಸಂರಕ್ಷಣೆ ಹಾಗೆ ಪುನರ್ವಸತಿ ಕಲ್ಪಿಸಲಾಗ್ತಾ ಇದೆ. ನರೇಂದ್ರ ಮೋದಿಗೆ ಅನಂತ್ ಮೋದಿ ಸಾಥ್ ನೀಡಿದ್ದಾರೆ. ದುಬೈ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಭಾರತ ಆಸ್ಟ್ರೇಲಿಯಾ ಸೆಮಿಫೈನಲ್ ಪಂದ್ಯವಾಡ್ತಾ ಇದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಆಸ್ಟ್ರೇಲಿಯಾ 4 ರನ್ ಗಳಿಸಿದ್ದಾಗಲೇ ವಿಕೆಟ್ ಕಳೆದುಕೊಂಡು ಆರಂಭಿಕ ಆಘಾತ ಎದುರಿಸಿತ್ತು. ಬಳಿಕ ನಾಯಕ ಸ್ಟೀವನ್ ಸ್ಮಿತ್ ಉತ್ತಮ ಬ್ಯಾಟಿಂಗ್ ಕೊಡುಗೆಯಿಂದ 264 ರನ್ ಗಳಿಸಿ ಆಲ್ಔಟ್ ಆಯಿತು. ದುಬೈನಲ್ಲಿ ನಡೀತಾ ಇರುವ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ ಆಸೀಸ್ನ ಟ್ರಾವಿಸ್ ಹೆಡ್ ಕ್ಯಾಚ್ ಪಡೆದ ಶುಭ್ಮನ್ ಗಿಲ್ಗೆ ಅಂಪೈರ್ ಎಚ್ಚರಿಕೆ ನೀಡಿದ್ರು. ಗಿಲ್ ಕ್ಯಾಚ್ ಕ್ಲೀನ್ ಆಗಿದ್ರು. ಚೆಂಡನ್ನು ಬಿಡುಗಡೆ ಮಾಡಿದ ಬಗ್ಗೆ ಅಂಪೈರ್ ಸಂಪೂರ್ಣ ತೃಪ್ತರಾಗಿರಲಿಲ್ಲ. ಹಾಗಾಗಿ ಗಿಲ್ಗೆ ವಾರ್ನ್ ಮಾಡಿದ್ರು. ಭಾರತ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ದಪ್ಪ ಅಂತ ಕಾಂಗ್ರೆಸ್ನ ಶಮಾ ಮೊಹಮ್ಮದ್ ಹೇಳಿಕೆಗೆ ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಫಿಟ್ನೆಸ್ ಮಾನದಂಡ ಅವರಿಗೆ ಗೊತ್ತಿಲ್ಲ, ವಸ್ತುಸ್ಥಿತಿ ಗೊತ್ತಿಲ್ಲದೆ ಮಾತನಾಡಬಾರದು. ರೋಹಿತ್ ಶರ್ಮಾ ಅವರ ಕೊಡುಗೆಯನ್ನು ನಾವು ನೋಡಬೇಕು ಅಂತ ಹೇಳಿದ್ದಾರೆ.